ಬೀದರ್ನಲ್ಲಿ ಇದೇ ತಿಂಗಳು ದಿನಾಂಕ 24, 25 ಹಾಗೂ 26ರಂದು ನಡೆಯುತ್ತಿರುವ ಪುಸ್ತಕ ಸಂತೆ ತಯಾರಿ ಪೂರ್ವ ಸಿದ್ಧತೆ ಬಹಳ ಜೋರಾಗಿ ಬೀದರ್ನ ಸಾಯಿ ಸ್ಕೂಲ್ ಮೈದಾನದಲ್ಲಿ ನಡೀತಾ ಇದೆ. ಬಾಲ್ಕಿ ಹಿರೇಮಠ ಸಂಸ್ಥಾನ ಅರ್ಪಿಸುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಹಯೋಗದೊಂದಿಗೆ ಗುರುನಾಥ ರಾಜಗಿರ ಅವರ ಆಯೋಜಕತ್ವದಲ್ಲಿ ಪುಸ್ತಕ ಸಂತೆ ಜರುಗ್ತಾ ಇದ್ದು ಅದರ ಸಿದ್ಧತೆ ಭರದಿಂದ ಸಾಗ್ತಾ ಇದೆ. ವೀರಲೋಕ ಪುಸ್ತಕ ಸಂತೆ ತನ್ನದೇ ಆದ ಕಾನ್ಸೆಪ್ಟ್ ಹೊಂದಿದೆ. ಪುಸ್ತಕ ಸಂತೆಯಲ್ಲಿ ಪುಸ್ತಕದ್ದೇ ಮೆರುಗು ಇರುವುದರಿಂದ ಹೆಚ್ಚಾಗಿ ವೇದಿಕೆ ವೈಭವೀಕರಣಕ್ಕೆ ಆಗಲಿ ಇನ್ನಿತರೆ ಸಿಂಗಾರಕ್ಕೆ ಅವಕಾಶವೇ ಇಲ್ಲ. ಏನಿದ್ರೂ ಕೂಡ ಬರೀ ಪುಸ್ತಕಗಳದ್ದೇ ಸಿಂಗರೀಕರಣ, ರಾರಾಜೀಕರಣ, ಏನಿದ್ರೂ ಬರೀ ಪುಸ್ತಕಗಳದ್ದೇ ವೈಭವೀಕರಣ. ಬಹುಶಃ ಸಾಹಿತಿಗಳಿಗೆ, ಓದುಗರಿಗೆ ಈ ಪುಸ್ತಕ ಸಂತೆ ನೋಡಿದರೆ ಹಾಲು ಕುಡಿದಷ್ಟೇ ಅಥವಾ ಅಮೃತ ಸಿಕ್ಕಿದಷ್ಟೇ ಖುಷಿಯಾಗಬಹುದು. 1 ಲಕ್ಷಕ್ಕೂ ಅಧಿಕ ಪುಸ್ತಕ ಸಂಗ್ರಹಗಳನ್ನು ಇಲ್ಲಿ ನೋಡಬಹುದಾಗಿದೆ. ಇಡೀ ಸಾಯಿ ಸ್ಕೂಲ್ ಆವರಣವನ್ನ, ಮೈದಾನವನ್ನ ಪುಸ್ತಕ ಸಂತೆ ಪೆಂಡಲ್ಗಾಗಿ ಇರಿಸಿದ್ದು 55ಕ್ಕೂ ಹೆಚ್ಚು ಪುಸ್ತಕ ಮಳಿಗೆಗಳಿರಿಸಿದ್ರಿಂದ ಆ ಮಳಿಗೆಗಳ ತಯಾರಿ ಒಂದು ಕಡೆ ನಡೀತಾ ಇದ್ರೆ, ಕಾರ್ಯಕ್ರಮ ಉದ್ಘಾಟನೆ ಹಾಗೂ ಸಂಜೆ ನಡೆಯಲಿರುವ ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮಕ್ಕೆ ಹಾಗೂ ಸಂಪ್ರದಾಯದಂತೆ 3 ದಿವಸದ ಪುಸ್ತಕ ಸಂತೆ ಉದ್ಘಾಟನೆಗೆ ವೇದಿಕೆ ತಯಾರಿ ನಡೀತಾ ಇದೆ. ಪುಸ್ತಕ ಸಂತೆ ಆಯೋಜಕರು, ರೂವಾರಿಗಳು ಗುರುನಾಥ ರಾಜಗಿರ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರು ಸುರೇಶ್ ಚನ್ಶೆಟ್ಟಿ ಹಾಗೂ ಪುಸ್ತಕ ಸಂತೆಗೆ ಕೈ ಜೋಡಿಸಿರುವ ತಂಡ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಬಗ್ಗೆ ಸ್ಥಳದಲ್ಲಿ ಇದ್ದುಕೊಂಡು ಬೇಕು ಬೇಡಗಳ ಬಗ್ಗೆ ವೀಕ್ಷಣೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸುರೇಶ್ ಚನ್ಶೆಟ್ಟಿ ಅವರು ಮಾತನಾಡಿ, ಪ್ರಮುಖ 50 ಪುಸ್ತಕ ಮಳಿಗೆಗಳನ್ನು, 1 ಲಕ್ಷಕ್ಕೂ ಅಧಿಕ ಪುಸ್ತಕಗಳನ್ನು ಏಕಕಾಲಕ್ಕೆ 100ಕ್ಕೂ ಹೆಚ್ಚು ಜನ ಸಾಹಿತಿಗಳು ಜಿಲ್ಲೆಗೆ ಆಗಮಿಸುತ್ತಿರುವುದು ಓದುಗರಿಗೆ ದೊರೆತ ಬಹುದೊಡ್ಡ ಸೌಲಭ್ಯವಾಗಿದೆ ಎಂದರು. ಪುಸ್ತಕ ಸಂತೆಯ ಆಯೋಜಕರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಯುವ ಘಟಕದ ಅಧ್ಯಕ್ಷರಾದ ಗುರುನಾಥ ರಾಜಗಿರ ಅವರು ಮಾತನಾಡಿ, ಈ ಪುಸ್ತಕ ಸಂತೆಯು ಬೀದರ್ ಜಿಲ್ಲೆಯ ಇತಿಹಾಸದಲ್ಲಿ ದಾಖಲಾಗಲಿದೆ. ಸಾರ್ವಜನಿಕರು, ಓದುಗರು, ವಿದ್ಯಾರ್ಥಿಗಳು ಮತ್ತು ಕನ್ನಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪುಸ್ತಕ ಸಂತೆಯಲ್ಲಿ ಪಾಲ್ಗೊಂಡು ಪುಸ್ತಕಗಳನ್ನು ಖರೀದಿ ಮಾಡಬೇಕು ಎಂದು ಈ ಮೂಲಕ ಮನವಿ ಮಾಡಿದರು. ಸ್ಥಳದಲ್ಲಿ ಶಿವಶಂಕರ್ ಟೋಕ್ರಿ, TM ಮಚ್ಚಿ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಸಿರಿಗನ್ನಡಂ ಗೆಲ್ಗೆ ಬಂಧುಗಳೇ, ಪುಸ್ತಕಗಳು ನಮಗೆ ಉತ್ತಮವಾದಂಥ ವಿಚಾರಗಳನ್ನು ತಂದುಕೊಡ್ತವೆ, ಜ್ಞಾನವನ್ನು ತಂದುಕೊಡ್ತದೆ, ಧನಾತ್ಮಕ ಮೌಲ್ಯಗಳನ್ನು ಅವು ನಮ್ಗೆ ಕಲಿಸ್ತವೆ, ಅದರ ಜೊತೆನೇ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ತವೆ. ಈ ಥರ ಹಲವಾರು ಉಪಯೋಗಗಳನ್ನು ನಮ್ಮ ಪುಸ್ತಕದಿಂದ ನಮಗಾಗುತ್ತವೆ. ಅಂಥ ಒಂದು ಪ್ರಥಮ ಬಾರಿಗೆ ನಮ್ಮ ಬೀದರ್ನಲ್ಲಿ ಈ ರಾಜ್ಯ ಮಟ್ಟದ ವೀರಲೋಕ ಪುಸ್ತಕ ಸಂಸ್ಥೆಯನ್ನು ಇಲ್ಲಿ ಬೀದರ್ನಲ್ಲಿ ನಮ್ಮ ಜನವರಿ 24, 25 ಮತ್ತು 26ರಂದು ಸಾಯಿ ಶಾಲೆಯ ಆವರಣದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಾನು ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡ ಅಭಿಮಾನಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಬಹುಶಃ ಒಂದೇ ಸಲ ಬೀದರ್ನಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಅಂದರೆ ಒಂದು 100 ಜನ ಕವಿ ಸಾಹಿತಿಗಳಿರ್ಬೋದು, 1 ಲಕ್ಷಕ್ಕೆ ಹೆಚ್ಚು ಪುಸ್ತಕಗಳಿರ್ಬೋದು. ಒಟ್ಟೊಟ್ಟಿಗೆ ಪ್ರಕಾಶಕರು, ಲೇಖಕರು ಮತ್ತು ಓದುಗರು ಎಲ್ಲರೂ ಒಂದೇ ಕಡೆ ಸೇರುವಂಥ ಇದೊಂದು ಸುವರ್ಣಾವಕಾಶ ನಮಗೆಲ್ಲರಿಗೂ ಒದಗಿ ಬಂದಿದೆ. ಹೀಗಾಗಿ ನಾನು ಬೀದರ್ ಜಿಲ್ಲೆಯ ಸಮಸ್ತ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಲ್ಲಿ ಮನವಿಯನ್ನು ಮಾಡ್ಕೊಳ್ತಿದ್ದೀನಿ. ದಯವಿಟ್ಟು ಇತ್ತೀಚೆಗೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಇವತ್ತು ಮೊಬೈಲನ್ನು ಬಳಸೋದು ನಾವು ನೋಡ್ತಾ ಇದ್ದೀವಿ. ಆ ಮೊಬೈಲ್ಗಳನ್ನು ನಾವು ಕಡಿಮೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಉತ್ತಮವಾದ ಪುಸ್ತಕಗಳನ್ನು ಕೊಡುವಂಥ ಕೆಲಸಕ್ಕೆ ನಾವೆಲ್ಲರೂ ಸಹ ಮುಂದಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಸಹ ಕವಿಗಳಿರ್ಬೋದು, ಸಾಹಿತಿಗಳು, ಕಲಾವಿದರು, ವಿದ್ಯಾರ್ಥಿಗಳು, ನಮ್ಮ ವಕೀಲರು, ಎಲ್ಲ ಸಂಘ ಸಂಸ್ಥೆಯ ಪ್ರಮುಖರು ಈ ಪುಸ್ತಕ ಸಂತೆಯಲ್ಲಿ ಭಾಗವಹಿಸೋದ್ರ ಮೂಲಕ ಬರೀ ಭಾಗವಹಿಸೋದಷ್ಟೇ ನಾವು ಪ್ರತಿಯೊಬ್ಬರು ಸಹ ಕನಿಷ್ಠ ಒಂದಾದರೂ ಪುಸ್ತಕಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತೀನಿ. ಜೊತೆಗೆ ಭಾಳ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿರುವಂಥ ನಮ್ಮೆಲ್ಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಲ್ಲೂ ಮತ್ತು PDOಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಈಗಾಗಲೇ ನಿಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ಒಂದು ಗ್ರಂಥಾಲಯನ ತೆಗಿಬೇಕು ಅಂತಿದೆ. ನಿಮಗೆ ಸಂಬಂಧಪಟ್ಟಂಥ ಯಾವುದೇ ಪುಸ್ತಕಗಳು ನೀವು ಕೊಂಡ್ಕೊಳ್ಳೋಕೆ ಇಲ್ಲೆಲ್ಲ ರೀತಿಯ ಅವಕಾಶ ಇರುತ್ತೆ. ದಯವಿಟ್ಟು ನೀವು ಪುಸ್ತಕಗಳನ್ನು ಪಡೆದುಕೊಳ್ಬೇಕು. ಜೊತೆಗೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಮುಖ್ಯ ಗುರುಗಳಲ್ಲೂ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಶಾಲೆಯಲ್ಲೂ ಕೂಡ ಒಂದು ಪುಸ್ತಕ ಗ್ರಂಥಾಲಯನ ತೆಗೆಯೋ ಸಂದರ್ಭದಲ್ಲಿ ಪುಸ್ತಕಗಳು ಬೇಕಾಗ್ತವೆ. ದಯವಿಟ್ಟು ನೀವು ಸಹ ಪಡೆದುಕೊಳ್ಬೇಕು. ಈಗಾಗಲೇ ಸನ್ಮಾನ್ಯ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಈಗಾಗಲೇ ಸಂಬಂಧಪಟ್ಟಂಥ ಇಲಾಖೆಗೆ ಪತ್ರವನ್ನು ಬರೆದಿದ್ದಾರೆ. ಎಲ್ಲ ಶಾಲೆಯ ಮುಖ್ಯ ಗುರುಗಳು ಕಡ್ಡಾಯವಾಗಿ ಪುಸ್ತಕಗಳನ್ನು ಖರೀದಿ ಮಾಡಬೇಕಾಗಿದೆ. ನಮ್ಮ ಗ್ರಾಮ ಪಂಚಾಯತ್ನ PDOಗಳು ಕೂಡ ಕಡ್ಡಾಯ ಖರೀದಿ ಮಾಡಬೇಕಾಗಿದೆ. ಜೊತೆಗೇ ನಮ್ಮದೆಲ್ಲ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ಈಗಾಗಲೇ DDP ಅವರು ಮತ್ತು ಕಾಲೇಜ್ ವಿದ್ಯಾರ್ಥಿಗಳು ಭಾಗವಹಿಸಬೇಕಂತೇಳಿ ನಮ್ಮ DDP ಅವರು ಕೂಡ ಆದೇಶವನ್ನು ಮಾಡಿದ್ದಾರೆ. ಇವೆಲ್ಲ ಒಂದು ಕಡೆ ಇದ್ದರೂ ಸಹ ನಾವೆಲ್ಲ ಸ್ವಮನಸ್ಸಿಂದ ಈ ಪುಸ್ತಕ ಸಂತೆಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ ಎಲ್ಲ ಬೀದರ್ನ ಓದುಗ ದೊರೆಗಳಿಗೆ. ಈಗಾಗಲೇ ನಿಮಗೆಲ್ಲ ತಿಳಿದಂತೆ ಜನವರಿ 24, 25, 26 ಪ್ರತಿದಿನ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆ ತನಕ ವೀರಲೋಕ ಪುಸ್ತಕ ಸಂತೆ ಅಂಥೇಳಿ ದೊಡ್ಡ ಪುಸ್ತಕಗಳು ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತವೆ. ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಇರ್ತದೆ. ಯಾರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು?
ಭಾಲ್ಕಿಯ ಹಿರೇಮಠ ಸಂಸ್ಥಾನ, ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ನಾನು ನಿಮ್ಮ ಗುರುನಾಥ್ ರಾಜಗೀರ ಜೊತೆಗೆ ಉತ್ತರ ಕರ್ನಾಟಕ ನ್ಯೂಸ್ನ ಆದೀಶ್ ವಾಲಿಯವರ ಸಹಕಾರದೊಂದಿಗೆ ಭಾಳ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗ್ತಾಯಿದೆ. ಭವಿಷ್ಯದಲ್ಲಿ ಆಗ್ಬೋದು, ಬಟ್ ಹಿಂದೆ ಆಗಿಲ್ಲ ಈ ಥರದ ಕಾರ್ಯಕ್ರಮ. ಅಂಥ ದೊಡ್ಡ ಕಾರ್ಯಕ್ರಮ ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇದೆ, ನಿಮಗೋಸ್ಕರ ನಡೀತಾ ಇದೆ. 1,00,000 ಪುಸ್ತಕಗಳು ನಿಮ್ಮನ್ನು ಕೈ ಬೀಸಿ ಕರೀತಾ ಇದ್ದಾವೆ. ಹೊರಗಡೆಯಿಂದ ಬೇರೆ ಜಿಲ್ಲೆಗಳಿಂದ ಒಂದು 200 ಜನ ಸಾಹಿತಿಗಳು ಬರ್ತಾ ಇದ್ದಾರೆ, ವೆಲ್ ನೋನ್ ಸ್ಪೀಕರ್ಸ್ ಬರ್ತಾ ಇದ್ದಾರೆ. ಒಳ್ಳೆಯ ವಿಷಯಗಳ ಮೇಲೆ ಚರ್ಚೆ ಆಗುತ್ತೆ, ಡಿಸ್ಕಸ್ ಆಗುತ್ತೆ. ನೀವೆಲ್ಲ ಬಂದು ಭಾಗವಹಿಸಬೇಕು, ಬಂದು ಖಾಲಿ ಹೋಗಬಾರ್ದು. ನಿಮ್ಮ ಕುಟುಂಬ ಸಮೇತ ಬರ್ರಿ. ಇವತ್ತಿನ ಈ ಮೊಬೈಲ್ನ ಆಕರ್ಷಣೆಯ ದುನಿಯಾದಲ್ಲಿ ಪುಸ್ತಕಗಳು ಅಳಿವಿನಂಚಿನಲ್ಲಿ ಹೋಗ್ತಾ ಇದೆ. ಆ ಪುಸ್ತಕಗಳು ಉಳಿಬೇಕು, ಆ ಸಂಸ್ಕೃತಿ ಬೆಳಿಬೇಕು. ನಾವು ನೀವೆಲ್ಲ ಆ ಪುಸ್ತಕಗಳನ್ನು ಓದಿ ಆ ಕಥೆಗಳನ್ನು ಕೇಳೇ ಬೆಳೆದು ಬಂದಿರತಕ್ಕಂಥದ್ದು. ಆದರೆ ನಮ್ಮ ಮಕ್ಕಳಿಗೆ ಮೊಬೈಲ್ನ ಹಾಡು, ಮೊಬೈಲನ್ನು ಕೊಟ್ಟು ಅವ್ರನ್ನ ಬದುಕನ್ನು ಹಾಳು ಮಾಡೋ ದಾರಿಯಲ್ಲಿನ ತೊಗೊಂಡು ಹೋಗ್ತಾ ಇದ್ದೀವಿ. ಅದಾಗಬಾರ್ದು ಅನ್ನೋ ದಿಶೆಯಲ್ಲಿ ವೀರಲೋಕದ ವೀರಪುತ್ರ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ 3 ಸಂತೆಗಳು ಬೆಂಗಳೂರಲ್ಲಾಗಿತ್ತು, 4ನೇ ಸಂತೆ ಬೀದರಲ್ಲಾಗ್ತಾಯಿದೆ. ಇದು ಗೆಲ್ಲಬೇಕಿದೆ. ಯಾಕೆ ಅಂತ ಹೇಳಿದ್ರೆ ಇದು ಮುಂದೆ ರಾಜ್ಯಾದ್ಯಂತ ಪಯಣ ಮಾಡಬೇಕಿದೆ. ಆ ಕಾರಣಕ್ಕೆ ಗೆಲ್ಲಬೇಕಿದೆ. ಬೀದರಲ್ಲಿ ಎಂಥೆಂಥ ಕಾರ್ಯಕ್ರಮಗಳಾಗಿದ್ದಾವೆ ಗೊತ್ತಾ? ಅದೆಲ್ಲವೂ ಕೂಡ ಗೆದ್ದಿದ್ದಾವೆ. ಕಾರಣ ಇದೊಂದು ಪುಣ್ಯಭೂಮಿ, ಬಸವಣ್ಣನವರ ತಪೋಭೂಮಿ, ಕ್ರಾಂತಿ ಭೂಮಿ. ಆ ಕಾರಣಕ್ಕಾಗಿ ಈ ಪುಸ್ತಕ ಸಂತೆ ರಾಜಧಾನಿಯನ್ನು ಬಿಟ್ಟು ಬೀದರಿಂದ ಪ್ರಾರಂಭ ಆಗ್ತಾಯಿದೆ. ನಾನೆಲ್ಲ ವೀಕ್ಷಕರಲ್ಲಿ, ಓದುಗ ದೊರೆಗಳಲ್ಲಿ ಕಳಕಳಿ ಮನೆ ಮಾಡ್ಕೊಳ್ತೀವಿ ಇಷ್ಟೇ. ನಿಮ್ಮ ಮಕ್ಕಳನ್ನು ನೀವು ಎಲ್ಲೋ ಟೂರಿಗೆ, ಪಾರ್ಕಿಗೆ, ಶಾಪಿಂಗ್ಗೆ ಎಲ್ಲೋ ಹೋಗಿರ್ತೀರಿ, ಬನ್ನಿ ಎಲ್ಲ ಒಂದು ಸಾರಿ ನಮ್ಮ ಪುಸ್ತಕ ಸಂತೆಗೆ. ಆ ಪುಸ್ತಕಗಳು ನಿಮಗೋಸ್ಕರ ಕಾಯ್ತಾ ಇದ್ದಾವೆ. ನಾನು ಕೂಡ ಕಾಯ್ತಾ ಇರ್ತೇನೆ. 1 ತಿಂಗಳಿನಿಂದ ಅವಿರತ ಪರಿಶ್ರಮ ಈ ಪುಸ್ತಕ ಸಂತೆಗಿದೆ. ನೀವೆಲ್ಲ ನೋಡ್ತಿದ್ದೀರಿ. ನಮ್ಮ ತೇಜಸ್ ವಾಹಿನಿಯವರಂತೂ ನಿಮಗೆ ಕ್ಷಣ ಕ್ಷಣದ ಮಾಹಿತಿ, ಏನು ನಡೀತಾ ಇದೆ ಪುಸ್ತಕ ಸಂತೆ ಅಂದರೆ ಏನು, ಯಾವ ರೀತಿ ಪರಿಶ್ರಮ ಆಗ್ತಾಯಿದೆ ಅಂತಂದ್ರೆ ಎಳೆಯಾಗಿ ತಿಳಿಸ್ಕೊಟ್ಟಿದ್ದಾರೆ. ಆ ತಿಳಿಸ್ಕೊಟ್ಟಿರೋ ಸಾರ್ಥಕ ಆಗಬೇಕು ಅಂದರೆ ನೀವು ಬೀದರ್ ನಗರದ ನೆಹರು ಸ್ಟೇಡಿಯಂ ಹತ್ರ ಇರ್ತಕ್ಕಂಥ ಸಾಯಿ ಸ್ಕೂಲ್ ಗ್ರೌಂಡ್ಗೆ ಜನವರಿ 24, 25, 26 3 ದಿನ ರಜೆ ಇದೆ. ಶನಿವಾರ ಒಂದು ಹಾಫ್ ಡೇ ಸ್ಕೂಲ್ ಬಿಟ್ಟರೆ ಭಾನುವಾರ, ಸೋಮವಾರ ಗಣರಾಜ್ಯೋತ್ಸವದ ನಂತರ ಬರ್ರಿ, ಕುಟುಂಬ ಸಮೇತ ಬರ್ರಿ. 4 ಜನಕ್ಕೆ ಈ ವಿಷಯ ಹಂಚ್ಕೊಳ್ಳಿ, ಬಂದು ಖಾಲಿ ಹೋಗಬೇಡಿ. ಆ ಪುಸ್ತಕನ ತಗೊಳ್ಳಿ, ಬೇರೆಯವ್ರಿಗೆ ಪುಸ್ತಕಗಳನ್ನೇ ಉಡುಗೊರೆಯಾಗಿ ಕೊಡಿ. ಥ್ಯಾಂಕ್ ಯು. ಒಂದು 200 ಜನ ವೆಲ್ ನೋನ್ ಸ್ಪೀಕರ್ಸು ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಗದಗದೆಲ್ಲ ಬರ್ತಿದ್ದಾರೆ. ಅವರಿಗೆಲ್ಲ ಉಳ್ಕೊಳ್ಳಿಕ್ಕೆ ಗುರುದ್ವಾರ ಮತ್ತು ಬೇರೆ ಬೇರೆ ಕಡೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಉದ್ಘಾಟನೆಗೆ ನಾಡಿನ ಖ್ಯಾತ ಸಾಹಿತಿ ಬರಗು ರಾಮಚಂದ್ರಪ್ಪ ಬರ್ತಿದ್ದಾರೆ, ಚಿತ್ರನಟ ನೆನಪರಲ್ಲಿ ಪ್ರೇಮ್ ಬರ್ತಿದ್ದಾರೆ, ದೊಡ್ಡ ದೊಡ್ಡ ಪತ್ರಿಕೆಯ ಸಂಪಾದಕರು ಬರ್ತಿದ್ದಾರೆ, ನಾಡಿನ ಖ್ಯಾತ ಸಾಹಿತಿಗಳು ಬರ್ತಾರೆ. ಜೊತೆಗೆ ನಮ್ಮ ಜಿಲ್ಲೆಯ ಸಾಹಿತಿಗಳು, ಬರಹಗಾರರು, ಓದುಗರು ಎಲ್ಲರೂ ಬನ್ನಿ. ಸೊ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡೋಣ. ಸಭೆ ಸಮಾರಂಭಗಳಿಗೆ, ಕಾರ್ಯಕ್ರಮಗಳಿಗೆ ಯಾವಾಗ ಇದ್ರೂ ಹಿಂದೆ ಇದ್ರೂ ಅಲ್ಲಿ ಹೋಗಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರಿ. ಮೊದಲು ಮೊಬೈಲ್ ಸೈಲೆಂಟ್ ಮಾಡಿ ನಾನೇನು ಹೇಳ್ತಿದ್ದೆ ಪ್ರಕಟಣೆ ಕೇಳಿ ಅಂತ. ಸೊ ಅಂತ ಜರೂರಿ ಏನಾಯಿತು? ಭಾಳ ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು. ಯಾಕೆ ಬೇಕಿತ್ತು ನನಗೆ ಇದು ಹಕ್ಕಿಕತ್ತು? ನಾನು ನೋಡಿದೆ ಎಲ್ಲರೂ ಕೂಡ ಬಹಳಷ್ಟು ಬ್ಯುಸಿಯಾಗಿದ್ದಾರೆ ಈ ಮೊಬೈಲಲ್ಲಿ. ವೀರಪುತ್ರ ಶ್ರೀನಿವಾಸ್ ಅವ್ರಿಗೂ ಕೂಡ ಇಲ್ಲಿ ಬಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಅವಶ್ಯಕತೆ ಇರಲಿಲ್ಲ. ಕಾರಣ ಬೆಂಗಳೂರಲ್ಲಿ ವರ್ಷಕ್ಕೊಂದು ಸಾರಿ ಮಾಡಿದಾಗ 2 ಲಕ್ಷ ಜನ ಬರ್ತಿದ್ದಾರೆ, 4 ಕೋಟಿ ರೂಪಾಯಿ ಪುಸ್ತಕ ಮಾರಾಟ ಆಗ್ತಾಯಿದೆ. ಬರೀ ಅಖಂಡ ಕರ್ನಾಟಕ ಅಭಿವೃದ್ಧಿ ಆಗಬೇಕಂತೇಳಿ ಬೆಂಗಳೂರನ್ನೇ ಅಖಾಡವನ್ನಾಗಿ ಇಟ್ಕೊಂಡ್ರೆ ಉಳಿದ ಜಿಲ್ಲೆಗಳು ಯಾವಾಗ ಅಭಿವೃದ್ಧಿ ಆಗ್ತವೆ? ಆ ಕಾರಣಕ್ಕಾಗಿ ಎಲ್ಲ ಸಾಹಿತಿಗಳು, ಪುಸ್ತಕಗಳು ನಮ್ಮ ಹತ್ರ ಬರ್ತವೆ. ನಾವುಗಳು ಕೂಡ ಬೀದರ್ ಮಂದಿ ಏನಿದ್ದೀವಲ್ಲ ಬಹಳ ಪ್ರಬುದ್ಧರಿದ್ದೀವಿ. ಯಾವ್ದು ಸರಿ ಇದೆಯೋ ಜನ ಅದನ್ನು ಸ್ವೀಕಾರ ಮಾಡ್ತಾರೆ. ಬನ್ನಿ, ಸರಿಯಾಗಿರ್ತಕ್ಕಂಥ ಪುಸ್ತಕ ಸಂತೆ ನಿಮಗೋಸ್ಕರ ಮಾಡಿರ್ತಕ್ಕಂಥದ್ದು, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ನಾನು ಎಲ್ಲ ಹೋದಲ ಕಡೆ ಹೇಳ್ತಾ ಇದ್ದೀನಿ. ಅವ್ರು ಕೇಳಿದ್ರಲ್ಲ, ಎಲ್ಲ ವೇದಿಕೆಗಳಲ್ಲಿ ಅನಿಸ್ತಾ ಇದ್ದೀನಿ, ಯಾರು ತಲೆ ತಗ್ಗಿಸಿ ಪುಸ್ತಕವನ್ನು ಓದ್ತಾರೋ ಅವರ ತಲೆ ಯಾವತ್ತೂ ಆ ಪುಸ್ತಕ ತಗಲಿಕ್ಕೆ ಬಿಡೋದಿಲ್ಲ. ನೆನ್ಪಿಟ್ಕೊಳ್ಳಿ. ಆ ಕಾರಣಕ್ಕಾಗಿ ಪುಸ್ತಕವನ್ನು ಓದಿ ಅಂಥೇಳಿ ಇಡೀ ಜಿಲ್ಲೆಯಾದ್ಯಂತ ಲಕ್ಷಾಂತರ ಜನಕ್ಕೆ ಈ ವಿಷಯವನ್ನು ನಾವು ವಿವಿಧ ಮಾಧ್ಯಮಗಳ ಮೂಲಕ ನಾವು ಕೊಟ್ಟಿದ್ದೇವೆ. ಸ್ಕ್ರೋಲ್ ಗಂಟೆಗಟ್ಟಲೆ ಕಳೀತಾ ಇದ್ದಾರೆ. ಬರೀ ವಿದ್ಯಾರ್ಥಿ ಅಂತಲೇ ಅಲ್ಲ, ಇವನ್ ದೊಡ್ಡವರು ಕೂಡ ಅದರದ್ದು ಒಂದು ಏನಂತಾರೆ ಒಳಗಾಗ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಒಂದು ಮಾಫಿಯಾ ಥರ ಒಳಗಾಗ್ತಾ ಇದ್ದಾರೆ. ಸೊ ಅಂಥವ್ರಿಗೂ ಈ ಮೂಲಕ ಪುಸ್ತಕ ಸಂತೆ ಮೂಲಕ ಕರೆ ಕೊಡೋದು ಒಳ್ಳೆ ಅಭಿಪ್ರಾಯ ನಿಮ್ಮದು. ಹಾಗೇ ಇದೆ. ಮನೇಲಿ ತಾಯಿ ಏನು ಮಾಡುತ್ತೋ ಮಗು ಅದನ್ನು ಮಾಡುತ್ತೆ. ತಾಯಿ ಟಿ ವಿ ನೋಡ್ತಿದ್ರೆ ಮಗು ಟಿ ವಿ ನೋಡೋದ್ರೆ, ತಾಯಿ ಮೊಬೈಲ್ ನೋಡಿದ್ರೆ
ಮಗು ಮೊಬೈಲ್ ನೋಡುತ್ತೆ. ಅಂದರೆ ತಾಯಿ ಪುಸ್ತಕ ಹಿಡಿದ್ರೆ ಮಗು ಕೂಡ ಪುಸ್ತಕ ಹಿಡಿಯುತ್ತೆ. ಹಾಗಾಗಿ ಹಿರಿಯರ ಏನು ಮಾರ್ಗದರ್ಶನ ಸಿಗುತ್ತೋ ಅದು ಮಕ್ಕಳಿಗೂ ಸಿಗುತ್ತೆ. ಬರೀ ಯುವಕರು ಮಕ್ಕಳು ಅಂತಲ್ಲ, ಹಿರಿಯರು ಕೂಡ ಈ ಪುಸ್ತಕ ಸಂತೆಗೆ ಬನ್ನಿ. ನೀವು ಕೂಡ ಪುಸ್ತಕ ಸಂತೆಯಲ್ಲಿ ಭಾಗವಹಿಸಿ, ಪುಸ್ತಕ ತಗೊಳ್ಳಿ. ನಾನು ಆಗಲೇ ಹೇಳ್ತೀನಲ್ಲ, ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತಾರೆ. ಹಿರಿಯರಾಗಿ ನೀವು ಸದ್ಮಾರ್ಗವನ್ನು ತೋರಿಸಿ ಮಕ್ಕಳನ್ನು ನೀವು ಸರಿದಾರಿಯಲ್ಲಿ ಹೋಗಿ. ನಾವು ಹೇಳ್ತೀವಲ್ಲ, ಇಂದಿನ ಮಕ್ಕಳೇ ಈ ನಾಡಿನ ಪ್ರಜೆಗಳು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಭದ್ರ ಪುನಾದಿ ಈ ಪುಸ್ತಕ ಸಂತೆ ಆಗತ್ತೆ. ಗೆಲ್ಲಬೇಕಿದೆ ಈ ಪುಸ್ತಕ ಸಂತೆ. ಇಲ್ಲಿ ನಾನು ಅಥವಾ ಇನ್ಯಾರೋ ಗೆಲ್ಲಬೇಕು ಅಂತಲ್ಲ, ಇದು ಪುಸ್ತಕ ವಿಚಾರ ಗೆಲ್ಲಬೇಕು ಮತ್ತು ಇದು ನಾಡಿನಾದ್ಯಂತ ಇದರ ಪಯಣ ಪ್ರಾರಂಭಿಸಬೇಕು. ಇನ್ನೊಂದು ನೀವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರಿ, ಬೀದರ್ನಲ್ಲಿ ಪುಸ್ತಕ ಓದೋರೇ ಇಲ್ಲ, ಪುಸ್ತಕ ಖರೀದಿನೇ ಮಾಡಲ್ಲ ಅಂತ ಒಂದು ಸಂಸ್ಕೃತಿ ಬೀದರ್ ಜನರಿಗೆ ಇಲ್ಲವೇ ಇಲ್ಲ ಅಂತಕ್ಕಂಥದ್ದು. ಸೊ ಇಂಥ ಪುಸ್ತಕ ಸಂತೆ ಕಾರ್ಯಕ್ರಮದಿಂದ ಈ ಒಂದು ಹಣೆಪಟ್ಟಿ ಏನಿದೆ, ಪುಸ್ತಕ ಖರೀದಿನೇ ಮಾಡಲ್ಲ, ಪುಸ್ತಕ ಓದೋ ಸಂಸ್ಕೃತಿ ಬೀದರ್ ಮಂದಿಗೆ ಇಲ್ಲ ಅಂತಕ್ಕಂಥದ್ದು, ಸೊ ಹೋಗುತ್ತಾ ಅಂತಕ್ಕಂಥ ಆ ಪ್ರಯತ್ನ. ಅಂದರೆ ದೊಡ್ಡ ಜವಾಬ್ದಾರಿ ಅದು ಕೂಡ ಇದೆ. ಪುಸ್ತಕ ಸಂತೆ ಮಾಡೋದು ದೊಡ್ಡದಲ್ಲ, ಬಟ್ ಅದು ಇನ್ನೂ ಯಶಸ್ವಿ ಮಾಡ್ತಕ್ಕಂಥದ್ದಾಗಿರ್ಬೋದು. ಸೊ ಅದ್ರ ಜವಾಬ್ದಾರಿ ಇದೆ. ಅದು ಹೆಂಗೆ ಇದು ಮಾಡ್ತೀವಿ? ಈ ಮಾತನ್ನು ನಾನು ಹೇಳಿರಲಿಲ್ಲ, ಬೀದರಲ್ಲಿ ಪುಸ್ತಕ ಹೋಗಲ್ಲ, ಅಲ್ಲಿ ಓದೋರಿಲ್ಲ ಅಂತ ಹೇಳ್ಬಿಟ್ಟು ಬೇರೆಯವರೆಲ್ಲ ಹೇಳ್ಕೊತಾ ಇದ್ರು. ಸೊ ನಾನು ಹಂಗಲ್ಲ, ಬೀದರ್ಗೆ ಬನ್ನಿ ಒಂದು ಸಾರಿ ನೀವು. ಬೀದರ್ ಜನ ಹೃದಯ ಕೊಡ್ತಾರೆ. ನಿಮ್ಮ ಪುಸ್ತಕ ಖರೀದಿ ಮಾಡೋದೇನು ದೊಡ್ಡ ಮಾತು. ತುಂಬ ಓದುಗರಿದ್ದಾರೆ, ತುಂಬ ಕ್ರಾಂತಿಕಾರಿಗಳ ಕೆಲಸ ಬೀದರಿಂದನೇ ಆಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಮೇಲೆ ಭರವಸೆ ಇಟ್ಟು ಸುಮಾರು 55 ಪ್ರಕಾಶಕರು ತನ್ನ ಮಳಿಗೆಯನ್ನು ತಗೊಂಡು 1 ಲಕ್ಷ ಪುಸ್ತಕಗಳನ್ನು ತಗೊಂಡು ಬರ್ತಿದ್ದಾರೆ. ನಾನೇನೋ ನಿಮ್ಮನ್ನು ನಂಬಿಕೊಂಡು ಆ ಮಾತು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೀವುಗಳು ಈಗ ಬರಬೇಕು, ಪುಸ್ತಕ ತಗೋಬೇಕು. ನಾನು ಕೊಟ್ಟಿರ್ತಕ್ಕಂಥ ಮಾತನ್ನು ನನಗೋಸ್ಕರ ಅಲ್ಲ, ಆ ಪುಸ್ತಕಕ್ಕೋಸ್ಕರ ಉಳಿಸ್ಕೋಬೇಕು.